ತೈಲ ಮಿತ ಬಳಕೆ ಸಂಬಂಧ ಮೋದಿಯಿಂದಲೇ ಅತಿ ದೊಡ್ಡ ಕ್ರಮ ಇದೀಗ ಖುದ್ದಾಗಿ ಮಿತವ್ಯಯದ ಸಪ್ತ ಸೂತ್ರ ಹೇರಿಕೊಂಡ ಪ್ರಧಾನಿ ಮೋದಿ. ತೈಲ ಮಿತ ಬಳಕೆ ಸಂಬಂಧ ಮೋದಿಯಿಂದಲೇ ಅತಿ ದೊಡ್ಡ ಕ್ರಮ ಖುದ್ದಾಗಿ ಮಿತವ್ಯಯದ ಸಪ್ತ ಸೂತ್ರ ಹೇರಿಕೊಂಡ ಪ್ರಧಾನಮಂತ್ರಿಗಳ ಬೆಂಗಾವಲು ಪಡೆಯಲ್ಲಿ ಶೇಕಡಾ 50ರಷ್ಟು ಕಡಿತ. ಎಸ್ಪಿಜಿ ಕಾನ್ವಾಯ್ ವಾಹನಗಳ ಸಂಖ್ಯೆ ಕಡಿತಕ್ಕೆ ಸೂಚಿಸಿದ ಪ್ರಧಾನಿ. ಎಸ್ಪಿಜಿ ಕಾನ್ವಾಯ್ನಲ್ಲಿ ಎಲೆಕ್ಟ್ರಿಕ್ ವಾಹನಗಳ ಸಂಖ್ಯೆ ಹೆಚ್ಚಿಸಲು ಆದೇಶ. ಆದರೆ ಇದಕ್ಕಾಗಿ ಹೊಸದಾಗಿ ಇವಿ ಕಾರ್ ಖರೀದಿ ಮಾಡದಂತೆ ಸೂಚನೆ. ಪ್ರಧಾನಿ ಮೋದಿ ಆದೇಶವನ್ನ ಜಾರಿ ಮಾಡಿದ ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್. ಪ್ರಧಾನಿ ಮೋದಿಯ ಭದ್ರತೆಯನ್ನು ನೋಡಿಕೊಳ್ಳುವುದೇ ಎಸ್ಪಿಜಿ. ದೇಶದ ಹಿತಕ್ಕಾಗಿ ಮಿತವ್ಯಯದ ಮೊದಲ ಹೆಜ್ಜೆ ಇಟ್ಟ ಪ್ರಧಾನಿ ಮೋದಿ. ತೈಲ ಮಿತ ಬಳಕೆ ಸಂಬಂಧ ಮೋದಿಯಿಂದಲೇ ಅತಿ ದೊಡ್ಡ ಕ್ರಮ ಖುದ್ದಾಗಿ ಮಿತವ್ಯಯದ ಸಪ್ತ ಸೂತ್ರ ಹೇಳಿಕೊಂಡ ಪ್ರಧಾನಿ ನರೇಂದ್ರ ಮೋದಿ. ಈಗ ಎಲ್ರಿಗೂ ಹೇಳ್ತಾ ಇದ್ದೀವಿ, ನಾವು ಫಾಲೋ ಮಾಡಲಿಲ್ಲ ಅಂದ್ರೆ ಹೆಂಗೆ? ಆ ರೀತಿಯಲ್ಲಿ ಪ್ರಧಾನಿಗಳು ಬೆಂಗಾವಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಾವಲು ಪಡೆಯಲ್ಲಿ ಶೇಕಡಾ 50ರಷ್ಟು ಕಡಿತವನ್ನ ಮಾಡಿದ್ದಾರೆ. ಎಸ್ಪಿಜಿ ಕಾನ್ವಾಯ್ ವಾಹನಗಳ ಸಂಖ್ಯೆ ಕಡಿತಕ್ಕೆ ಪ್ರಧಾನಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಎಸ್ಪಿಜಿ ಕಾನ್ವಾಯ್ನಲ್ಲಿ ಎಲೆಕ್ಟ್ರಿಕ್ ವಾಹನಗಳ ಸಂಖ್ಯೆ ಹೆಚ್ಚಿಸಲು ಆದೇಶವನ್ನ ಕೊಟ್ಟಿದ್ದಾರೆ. ಆದರೆ ಇದಕ್ಕಾಗಿ ಹೊಸದಾಗಿ ಇವಿ ಕಾರ್ ಖರೀದಿ ಮಾಡದಂತೆ ಕೂಡ ಸೂಚನೆಯನ್ನ ಕೊಟ್ಟಿರುವಂತದ್ದು. ಪ್ರಧಾನಿ ಮೋದಿ ಆದೇಶವನ್ನ ಜಾರಿ ಮಾಡಿದ ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್. ಪ್ರಧಾನಿ ಮೋದಿಯ ಭದ್ರತೆಯನ್ನು ನೋಡಿಕೊಳ್ಳುವುದೇ ಎಸ್ಪಿಜಿ. ದೇಶದ ಹಿತಕ್ಕಾಗಿ ಮಿತವ್ಯಯದ ಮೊದಲ ಹೆಜ್ಜೆ ಇಟ್ಟ ಪ್ರಧಾನಿ ಮೋದಿ. ಈಗಾಗಲೇ ಭಾರತ ಅಷ್ಟೇ ಅಲ್ಲ, ಬೇರೆ ದೇಶಗಳು ಕೂಡ ಇದನ್ನ ಫಾಲೋ ಮಾಡ್ತಾ ಇದ್ದಾವೆ ರೂಲ್ಸ್ ಅನ್ನ, ಅಂದ್ರೆ ಅವರವ್ರ ದೇಶಕ್ಕೆ ತಕ್ಕಂತೆ. ಇನ್ನು ನಮ್ಮ ಭಾರತ ದೇಶದಲ್ಲೂ ಸಹಿತ ಪೆಟ್ರೋಲ್ ಡೀಸೆಲ್ ಬಳಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಿತವ್ಯಯವಾಗಬೇಕು, ಮಿತವ್ಯಯವಾಗಿ ಬಳಸಿ, ಅವಶ್ಯಕತೆ ಇದ್ರೆ ಮಾತ್ರ ಬಳಕೆ ಮಾಡಿ. ಸೊ ಆ ಒಂದು ನಿಟ್ಟಿನಲ್ಲಿ ಹಲವಾರು ಕ್ರಮಗಳನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ. ಬಟ್ ಈಗ ಜನಗಳಿಗೆ ಈ ರೀತಿಯಾದಂಥ ಒಂದು ಆದೇಶ ಸೂಚನೆಯನ್ನ ಕೊಟ್ಟಂತ ಪ್ರಧಾನಿ ಅವರು ತಾವು ಕೂಡ ಫಾಲೋ ಮಾಡಬೇಕಲ್ವಾ? ತಾವು ಫಾಲೋ ಮಾಡಿ, ನಾನು ಈ ರೀತಿ ಮಾಡ್ತಾ ಇದ್ದೀನಿ, ನೀವು ಕೂಡ ಅನುಸರಿಸ್ಕೊಂಡು ಹೋಗಿ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಮೆಸೇಜ್ ಅನ್ನ ಕೊಡೋದ್ರ ಮುಖಾಂತರ ಅವರಲ್ಲೂ ಕೂಡ ಇದೀಗ ಬೆಂಗಾವಲು ಪಡೆಯಲ್ಲಿ ಶೇಕಡಾ 50ರಷ್ಟು ಕಡಿತವನ್ನ ಮಾಡ್ಕೊಂಡಿದ್ದಾರೆ. ಅಂದ್ರೆ ಎಸ್ಪಿಜಿ ಕಾನ್ವಾಯ್ ವಾಹನದಲ್ಲಿ ಸಂಖ್ಯೆ ಕಡಿತಕ್ಕೆ ಸೂಚನೆಯನ್ನ ಕೊಟ್ಟಿರುವಂತದ್ದು. ಎಲೆಕ್ಟ್ರಿಕಲ್ ವಾಹನಗಳನ್ನ ಬಳಕೆಗೆ ಪ್ರಧಾನಿ ಮೋದಿ ಸಪ್ತ ಮಂತ್ರಕ್ಕೆ ತಲೆ ತೂಗುತ್ತಿದೆ. ಮುಖ್ಯಮಂತ್ರಿಗಳಿಂದ ಹಿಡಿದು ನ್ಯಾಯಮೂರ್ತಿಗಳವರೆಗೂ ಕೂಡ ಮಿತವ್ಯಯ ಮಂತ್ರ. ಪ್ರಧಾನಿ ಮೋದಿ ಕರೆಗೆ ಓಗೊಟ್ಟು ಕಾನ್ವಾಯ್ ತಗ್ಗಿಸಿದ ಹಲವು ಮುಖ್ಯಮಂತ್ರಿಗಳು. ದೆಹಲಿ ಸಿಎಂ ರೇಖಾ ಗುಪ್ತಾ, ಮಧ್ಯಪ್ರದೇಶ ಸಿಎಂ ಮೋಹನ್ ಯಾದವ್, ಬಿಜೆಪಿಯ ಇತರೆ ಮಂತ್ರಿ ಮಹೋದಯರಿಂದ ಕಾನ್ವಾಯ್ ವಾಹನಗಳ ಸಂಖ್ಯೆ ಕಡಿತ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಇದೇ ಸೂತ್ರ ಅನುಸರಿಸುತ್ತಾರ. ಪ್ರಧಾನಿ ಮೋದಿ ಮಾತಿಗೆ ಓಗೊಡ್ತಾರ ಕಾಂಗ್ರೆಸ್ ಸಿಎಂಗಳು ಮತ್ತು ಮಂತ್ರಿಗಳು. ಒಂದ್ ಕಡೆ ಪ್ರಧಾನಿ ಮೋದಿ ಸಪ್ತ ಮಂತ್ರಕ್ಕೆ ತಲೆ ತೂಗ್ತಾ ಇದ್ದಾವೆ ಇಡೀ ದೇಶ. ಮುಖ್ಯಮಂತ್ರಿಗಳಿಂದ ಹಿಡಿದು ನ್ಯಾಯಮೂರ್ತಿಗಳವರೆಗೂ ಕೂಡ ಮಿತವ್ಯಯ ಮಂತ್ರ ಅನ್ನ ಫಾಲೋ ಮಾಡ್ತಾ ಇದ್ದಾರೆ. ಪ್ರಧಾನಿ ಮೋದಿ ಕರೆಗೆ ಓಗೊಟ್ಟು ಕಾನ್ವಾಯ್ ತಗ್ಗಿಸಿದ ಹಲವು ಮುಖ್ಯಮಂತ್ರಿಗಳು. ದೆಹಲಿ ಸಿಎಂ ರೇಖಾ ಗುಪ್ತಾ, ಮಧ್ಯಪ್ರದೇಶ ಸಿಎಂ ಮೋಹನ್ ಯಾದವ್, ಇನ್ನು ಬಿಜೆಪಿಯ ಇತರೆ ಮಂತ್ರಿ ಮಹೋದಯರಿಂದ ಕಾನ್ವಾಯ್ ವಾಹನಗಳ ಸಂಖ್ಯೆ ಕಡಿತ ಆಗಿದೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಇದೇ ಸೂತ್ರ ಅನುಸರಿಸ್ತಾರ. ಇಲ್ಲಿ ಕೂಡ ರಾಜಕೀಯ ಮುಂದೋಗುತ್ತಾ ಗೊತ್ತಿಲ್ಲ. ಬಟ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇದೀಗ ಏನು ಕಾಂಗ್ರೆಸ್ ಪಕ್ಷ, ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ ಇರುವಂಥದ್ದು. ಸೊ ಹಾಗಾಗಿ ಇದರಲ್ಲಿ ಸಿದ್ದರಾಮಯ್ಯ ಅವರು ಮತ್ತೆ ಡಿಕೆ ಶಿವಕುಮಾರ್ ಅವರ ನಿಲುವೇನು ಅನ್ನುವಂಥದ್ದು ಕೂಡ ಪ್ರಶ್ನಾರ್ಹ. ಯಾಕಂದ್ರೆ ಈಗಾಗಲೇ ಇಲ್ಲಿ ರಾಜಕೀಯವನ್ನ ತೆಗೆದುಕೊಂಡು ಬರುವಂಥದ್ದು ಕೂಡ ರಾಜಕೀಯವಾಗಿ ಕೆಸರೆರ್ಚಾಟ ಇದ್ದೇ ಇರುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ಇದಕ್ಕೆ ಯಾವ ರೀತಿಯಾದಂಥ ಉತ್ತರ ಬರುತ್ತೆ, ಇದನ್ನ ಹೇಗೆ ತೆಗೆದುಕೊಳ್ತಾರೆ ಅನ್ನುವಂಥದ್ದು ಕೂಡ ಪ್ರಶ್ನಾರ್ಹ. ಬಟ್ ಇಲ್ಲಿ ಪ್ರಧಾನಿ ಮೋದಿ ಕರೆಗೆ ಒಗ್ಗಟ್ಟು ಕಾನ್ವಾಯ್ ಅನ್ನ ತಗ್ಗಿಸ್ತಾ ಇದ್ದಾರೆ. ದೆಹಲಿಯ ಸಿಎಂ ರೇಖಾ ಗುಪ್ತಾ ಮತ್ತು ಮಧ್ಯಪ್ರದೇಶದ ಸಿಎಂ ಮೋಹನ್ ಯಾದವ್, ಬಿಜೆಪಿಯ ಇತರೆ ಮಂತ್ರಿಗಳು ಕೂಡ ಫಾಲೋ ಮಾಡ್ತಾ ಇದ್ದಾರೆ.